Namaskaram students. So in this video we will be learning integration by substitution. Okay, we will be continuing with exercise 7.2. Okay, so question is 7.2, question number 20 ainti. Integration of e raised to 2x minus of e raised to minus 2x divided by e raised to 2x plus e raised to minus 2x. So ಏನು ಮಾಡ್ರಿ simple e raised to 2x plus e raised to minus 2x equal to ಏನು ತಗೋರಿ t ಅಂತ ತಗೋರಿ. This is equal to t ಅಂತ ತಗೋರಿ. ಸೊ ತಗೊಂಡು ಏನು ಮಾಡ್ರಿ ಡಿನಾಮಿನೇಟರ್ ಈಕ್ವಲ್ ಟು ಟಿ ಅಂತ ತಗೊಂಡ್ರಿ. ಸೊ ಡಿನಾಮಿನೇಟರ್ ಈಕ್ವಲ್ ಟು ಟಿ ಅಂತ ತಗೊಂಡ್ರಿ ಡಿಫ್ರೆನ್ಶಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆನ್ ಬೋತ್ ಸೈಡ್ಸ್. ಸೊ ಡಿಫ್ರೆನ್ಶಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆನ್ ಬೋತ್ ಸೈಡ್ಸ್ ಮಾಡಿದ್ರೆ ಏನು ಬರುತ್ತೆ ನೋಡ್ರಿ, ಡಿಫ್ರೆನ್ಶಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆನ್ ಬೋತ್ ಸೈಡ್ಸ್ ಮಾಡಿದ್ರೆ ಯು ವಿಲ್ ಬಿ ಗೆಟಿಂಗ್ 2 times e raised to 2x plus 2 minus 2 times e raised to minus 2x. ಯಾಕಂದ್ರೆ e raised to minus 2x ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ, e raised to minus 2x into minus 2 ಬರುತ್ತೆ. ಸೊ ಅದಕ್ಕೆ minus 2 ಹೊರಗಡೆ ಬರದೆ into e raised to minus 2x equal to dt upon dx equal to dt upon dx. dx ನ ಲೆಫ್ಟ್ ಹ್ಯಾಂಡ್ ಸೈಡ್ ತಗೋರಿ. ಆಮೇಲೆ 2 into e raised to 2x minus 2 into e raised to minus 2x 2 ಕಾಮನ್ ತೆಗಿರಿ. ಸೊ 2 ಕಾಮನ್ ತೆಗೆದು dx ನ ತಗೊಂಡ್ರೆ dx ನ ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಂಡ್ರೆ ಏನಾಗುತ್ತೆ, 2 ಕಾಮನ್ ತೆಗೆದೆ e raised to 2x minus e raised to minus 2x equal to dt. ಸೊ 2 ನ ರೈಟ್ ಹ್ಯಾಂಡ್ ಸೈಡ್ ತೊಗೊಂಡ್ಬಿಡ್ರಿ. ಸೊ 2 ನ ರೈಟ್ ಹ್ಯಾಂಡ್ ಸೈಡ್ ತೊಗೊಂಡ್ರೆ ಏನಾಗುತ್ತೆ ನೋಡ್ರಿ, 2 ನ ರೈಟ್ ಹ್ಯಾಂಡ್ ಸೈಡ್ ತೊಗೊಂಡ್ರೆ ಇಟ್ ವಿಲ್ ಬಿ dt divided by 2. ಸೊ ಏನಾಯ್ತು, e raised to 2x minus of e raised to minus 2x equal to dt divided by 2 ಅಂತ ತಿಳಿತಾ. ಸೊ e raised to 2x minus of e raised to minus 2x into dx equal to dt divided by 2. ಈಗ ಸಿಂಪಲ್. ಸೊ ಡಿನಾಮಿನೇಟರ್ ಈಕ್ವಲ್ ಟು ಹಾಕಿದ್ವಿ, ಡಿನಾಮಿನೇಟರ್ ಜಗದಾಗ ಟಿ ಹಾಕಿದ್ವಿ. ಸೊ ಡಿನಾಮಿನೇಟರ್ ಜಗದಾಗ ಏನು ಹಾಕಿವಿ, ಟಿ ಹಾಕಿವಿ. ಇನ್ನು ಯಾವ್ದಾವ್ದು ಉಳಿತು ನೋಡ್ರಿ, ಡಿನಾಮಿನೇಟರ್ ಜಗದಾಗ ಟಿ ಹಾಕಿದ್ರೆ ನ್ಯೂಮರೇಟರ್ ಉಳಿತು. ನ್ಯೂಮರೇಟರ್ ಅಂದ್ರೆ e raised to 2x minus of e raised to minus 2x into dx. ಸೊ ಇದು ಅಷ್ಟು ಸೇರಿ ಏನು ಬರುತ್ತೆ, ಇದು ಅಷ್ಟು ಸೇರಿ ಏನು ಬಂತು, dt divided by 2 ಬಂತು. ಇಲ್ಲಿ ಬರ್ದೀವಲ್ಲ dt divided by 2. ಓಕೆ, ಸೊ dt divided by 2 ಬಂತು. ಓಕೆ, ಸೊ ಈಗ ನೆಕ್ಸ್ಟ್ ಏನು ಮಾಡ್ತೀರಿ, ಇದು 1 divided by 2 into dt divided by 2 ಬಂತು. ಸೊ 1/2 ಹೊರಗಡೆ ತೆಗಿರಿ. ಸೊ 1/2 ಹೊರಗಡೆ ತೆಗಿರಿ. ಸೊ 1/2 ಹೊರಗಡೆ ತೆಗಿರಿ ಏನು ಉಳಿತು ನೋಡ್ರಿ. ಸೊ 1/2 ಕಾನ್ಸ್ಟೆಂಟ್ ಹೊರಗಡೆ ತೆಗಿರಿ ನೋಡ್ತೀವಿ, ಇಂಟಿಗ್ರೇಷನ್ ಆಫ್ 1/t ಉಳಿತು. ಸೊ ಇಂಟಿಗ್ರೇಷನ್ ಆಫ್ 1/t is log of modulus of t plus c. ಸೊ t ಜಗದಾಗ ಏನು ಹಾಕ್ತೀರಿ, ಸೊ t ಜಗದಾಗ ಸ್ಟಾರ್ಟಿಂಗ್ ಏನು ತೊಗೊಂಡಿದ್ವಿ ಅದನ್ನು ಬರೀಬೇಕು. t ಜಗದಾಗ ಸ್ಟಾರ್ಟಿಂಗ್ ಏನು ತೊಗೊಂಡಿದ್ವಿ, t ಅಂದ್ರೆ ಏನು ತೊಗೊಂಡಿದ್ವಿ, e raised to 2x plus e raised to minus 2x plus c. ಸೊ ದಿಸ್ ವಿಲ್ ಬಿ ಯುವರ್ ಫೈನಲ್ ಆನ್ಸರ್. ತಿಳಿತಾ ಇದು? ಓಕೆ, ಸೊ ಹೋಪ್ ಯು ಅಂಡರ್ಸ್ಟುಡ್. ಇದು ತಿಳಿದು ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ಹೋಗ್ತೀನಿ. Next question number 19. Integration of e raised to 2x minus 1 divided by e raised to 2x plus 1 with respect to x. ಸೊ ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಒಳಗಡೆ ಇಲ್ಲ. ಅಂದ್ರೆ ನೀವು ಕೆಳಗಡೆ ಡಿನಾಮಿನೇಟರ್ನ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ನ್ಯೂಮರೇಟರ್ ಸಿಗಂಗಿಲ್ಲ ನಿಮ್ಗೆ. ಸೊ ಕೆಳಗಡೆ ಡಿನಾಮಿನೇಟರ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನ್ಯೂಮರೇಟರ್ ಸಿಗಂಗಿಲ್ಲ. ಈ ಟೈಪ್ ಇದಾಗ ಏನು ಮಾಡಬೇಕು, ಸ್ವಲ್ಪ ಏನರ ಮಾಡಿಫಿಕೇಶನ್ ಮಾಡ್ಕೋಬೇಕು, ಸ್ವಲ್ಪ ಏನರ ಅರೇಂಜ್ಮೆಂಟ್ಸ್ ಮಾಡ್ಕೋಬೇಕು. ಸೊ ಹೆಂಗೆ ಮಾಡ್ಕೋರಿ ಅಂದ್ರೆ ಡಿವೈಡ್ ಈಚ್ ಟರ್ಮ್ ಬೈ e raised to x ಮಾಡ್ರಿ. divide each term by e raised to x. so dividing by e raised to x, dividing each term by e raised to x ಮಾಡಿದ್ರೆ ಏನು ಮಾಡ್ತಾ ನೋಡ್ರಿ, e raised to 2x divided by e raised to x minus 1 divided by e raised to x. next e raised to 2x divided by e raised to x plus 1 divided by e raised to x ಬಂತು with respect to entry x. next ಏನಾಗುತ್ತೆ ನೋಡ್ರಿ, ಇದು ಸಿಂಪ್ಲಿಫೈ ಮಾಡಿ e raised to 2x divided by e raised to x. ಸೊ e raised to x ಮೇಲೆ ಹೋದ್ರೆ ಏನು ಬರುತ್ತೆ, e raised to minus x ಬಂತು. ಸೊ e raised to 2x minus e raised to x ಅಂದ್ರೆ e raised to x ಬಂತು. ನೆಕ್ಸ್ಟ್ minus 1 divided by e raised to x. e raised to x ಮೇಲೆ ಹೋದ್ರೆ ಏನು ಬಂತು, e raised to minus x. ಕೆಳಗಡೆ divided by e raised to 2x, e raised to 2x divided by e raised to x. e raised to 2x divided by e raised to x ಮಾಡಿದ್ರೆ ಏನು ಬರುತ್ತೆ, it will be again e raised to x plus 1 divided by e raised to x ಅಂದ್ರೆ e raised to minus x with respect to x. ಈಗ ಇದು ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ಯಾಟಿಗೆ ಬಂತು. ಓಕೆ, ಈಗ ಇದು ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ಯಾಟಿಗೆ ಬಂತು. ಈಗ ಏನು ಮಾಡಿರಿ, ಡಿನಾಮಿನೇಟರ್ ಈಕ್ವಲ್ ಟು ಟಿ ಅಂತ ಸಬ್ಸ್ಟಿಟ್ಯೂಷನ್ ಮಾಡ್ಕೊರಿ. ಡಿನಾಮಿನೇಟರ್ ಏನು ನೋಡ್ರಿ, e raised to x plus e raised to minus x ಈಕ್ವಲ್ ಟು ಟಿ ಅಂತ ಮಾಡ್ಕೊರಿ. ಸೊ ಈಕ್ವಲ್ ಟು ಟಿ ಅಂತ ಮಾಡಿ ಡಿಫ್ರೆನ್ಶಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿರಿ. ಸೊ ಡಿಫ್ರೆನ್ಶಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆನ್ ಬೋತ್ ಸೈಡ್ಸ್ ಮಾಡಿದ್ರೆ ಏನು ಬರುತ್ತೆ ನೋಡ್ರಿ, e raised to x ಡಿಫ್ರೆನ್ಸಿಯೇಷನ್ e raised to x, e raised to minus x ಡಿಫ್ರೆನ್ಸಿಯೇಷನ್ e raised to minus x into minus 1 ಅಂದ್ರೆ minus of e raised to minus x ಬರುತ್ತೆ. e raised to minus x ಡಿಫ್ರೆನ್ಸಿಯೇಷನ್ ಏನು ಬರುತ್ತೆ, minus e raised to minus x ಬರುತ್ತೆ. this is dx equal to dt ಬಂತು. ಸೊ e raised to x minus of e raised to minus x dx equal to dt.
ಅಂದ್ರೆ ನಾವು ಯಾವುದನ್ನ ರಿಪ್ಲೇಸ್ ಮಾಡಬಹುದು, ವಿ ಕ್ಯಾನ್ ರಿಪ್ಲೇಸ್ e raised to x minus of e raised to minus x into dx. ದಿಸ್ ವಿ ಕ್ಯಾನ್ ರಿಪ್ಲೇಸ್ ಯೂಸಿಂಗ್ dt. ಸೊ ಏನ್ ಮಾಡಿದ್ವಿ, ಸಿಂಪಲ್ ಡಿನಾಮಿನೇಟರ್ ಜಾಗದಾಗ t ಹಾಕಿದ್ವಿ. ಡಿನಾಮಿನೇಟರ್ ಏನು ಡಬಲ್ ಲೈನ್ ಮಾರ್ಕ್ ಮಾಡಿ ನೋಡ್ರಿ, e raised to x plus e raised to minus x ಅದನ್ನ t ಲಿ ರಿಪ್ಲೇಸ್ ಮಾಡಿದೆ. ಓಕೆ, ಇನ್ e raised to x minus of e raised to minus x dx ಏನಿದೆ that I replaced by dt. ಸೊ ಅಂದ್ರೆ ಏನು ಬಂತು, ಇಂಟಿಗ್ರೇಷನ್ ಆಫ್ 1 upon t ವಿತ್ ರೆಸ್ಪೆಕ್ಟ್ ಏನು ಬಂತು, t ಬಂತು. ಸೊ ಇಂಟಿಗ್ರೇಷನ್ ಆಫ್ 1 upon t ವಿತ್ ರೆಸ್ಪೆಕ್ಟ್ ಟು t ಅಂದ್ರೆ ಏನು ಬರುತ್ತೆ ನೋಡ್ರಿ, it will be log of modulus of t plus c. Integration of 1 upon t with respect to ಏನು ಬರುತ್ತೆ, log of modulus of t plus c. So t ಅಂದ್ರೆ ಏನು ಹಾಕಿದ್ವಿ, so t ಅಂದ್ರೆ e raised to x plus e raised to minus x plus c. ತಿಳಿತಾ ಇದು? ಸೊ ಈಸಿ ಐತಿ, ತಿಳಿತಂತ ಅಂದ್ಕೊಂಡಿನಿ. ಸೊ ಇನ್ನೊಮ್ಮೆ ವಿಡಿಯೋನ ಆರಾಮ್ ನೋಡ್ರಿ, ತಿಳಿದೈತಿ. ಓಕೆ, ಸೊ ಒಮ್ಮೆ ಬಿಟ್ಟು 2-3 ಸತ ರಿಪೀಟ್ ಮಾಡಿ ನೋಡ್ಕೊರಿ, ವಿಲ್ ಬಿ ಅಂಡರ್ಸ್ಟ್ಯಾಂಡಿಂಗ್ ದಿಸ್. ಓಕೆ, ಸೊ ತಿಳಿದಂತ ಅಂದ್ಕೊಂಡಿದ್ದೀನಿ, ಸಿಂಪಲ್ ಇತ್ತು. ಆಮೇಲೆ ಇನ್ನೊಂದು ಶಾರ್ಟ್ಕಟ್ ಫಾರ್ಮುಲಾ ಹೇಳ್ತೀನಿ, ನೆನ್ಪಿಟ್ಕೊಂಡ್ಬಿಡ್ರಿ. ಇಂಟಿಗ್ರೇಷನ್ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸ್, ಇಂಟಿಗ್ರೇಷನ್ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಪಾನ್ ಎಫ್ ಆಫ್ ಎಕ್ಸ್, ಇಂಟಿಗ್ರೇಷನ್ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಪಾನ್ ಎಫ್ ಆಫ್ ಎಕ್ಸ್. ಇದ್ರ ಆನ್ಸರ್ ಯಾವಾಗಲೂ ಏನ್ ಬರುತ್ತಂದ್ರೆ log of f of x plus c ಬರುತ್ತೆ. log of f of x plus c. ಇಂಟಿಗ್ರೇಷನ್ ಆಫ್ f dash of x upon f of x ಏನ್ ಬರುತ್ತಂದ್ರೆ log of f of x plus c ಬರುತ್ತೆ. ಓಕೆ, ಅಂದ್ರೆ ಇದ್ರ ಅರ್ಥ ಏನ್ ಗೊತ್ತನ್ರಿ, ಇಂಟಿಗ್ರೇಷನ್ ಆಫ್ f dash of x upon f of x ಅಂದ್ರೆ f of x ಅಂದ್ರೆ ಫಂಕ್ಷನ್, f dash of x ಅಂದ್ರೆ ಡೆರಿವೇಟಿವ್. ಅಂದ್ರೆ ನಾನು ಹೇಳತ್ತಿದ್ದೀನಿ ಅಂದ್ರೆ ಕೆಳಗಡೆ ಫಂಕ್ಷನ್ ಇದ್ದು, f of x ಅಂದ್ರೆ ಫಂಕ್ಷನ್, ಕೆಳಗಡೆ ಫಂಕ್ಷನ್ ಇದ್ದು ಮೇಲ್ಗಡೆ ಅದರದ್ದು ಡೆರಿವೇಟಿವ್ ಇದ್ರ, ಕೆಳಗಡೆ ಫಂಕ್ಷನ್ ಇದ್ದು ಮೇಲ್ಗಡೆ ಅದರದ್ದು ಡೆರಿವೇಟಿವ್ ಇದ್ರ ಆವಾಗ ಆನ್ಸರ್ ಏನ್ ಬರುತ್ತಂದ್ರ ಲಾಗ್ ಫಂಕ್ಷನ್ ಪ್ಲಸ್ ಸಿ ಬರುತ್ತೆ. ಕೆಳಗಡೆ ಫಂಕ್ಷನ್ ಮೇಲ್ಗಡೆ ಡೆರಿವೇಟಿವ್ ಇತ್ತಂದ್ರ ಅವಾಗ ಆನ್ಸರ್ ಏನ್ ಬರುತ್ತೆ, ಅದನ್ನ ಇಂಟಿಗ್ರೇಷನ್ ಮಾಡಿದಾಗ ಲಾಗ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಬರುತ್ತೆ. ಫಾರ್ ಎಕ್ಸಾಂಪಲ್ ನಾವು ತಗೊಂಡೆ ಅಂದ್ರೆ ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ tan x with respect to x, integration of x square x divided by tan x with respect to x ಅಂತ ಯಾರು ಕೊಟ್ರಂದ್ರ ಕೆಳಗಡೆ ಏನೈತಿ ಫಂಕ್ಷನ್ ಐತೆ, ಸೊ ಕೆಳಗಡೆ ಫಂಕ್ಷನ್ ಐತಿ tan x, ಸೊ ಮೇಲ್ಗಡೆ ಅದರ ಡೆರಿವೇಟಿವ್ ಐತಿ. tan x ನ ಡಿಫರೆನ್ಸಿಯೇಷನ್ ಮಾಡಿದ್ರೆ ಏನ್ ಬರುತ್ತೆ, x square x, tan x ನ ಡಿಫರೆನ್ಸಿಯೇಷನ್ ಮಾಡಿದ್ರೆ ಏನ್ ಬರುತ್ತೆ, x square x. ಸೊ ಕೆಳಗಡೆ ಫಂಕ್ಷನ್ ಮೇಲ್ಗಡೆ ಏನೈತಿ ಡೆರಿವೇಟಿವ್ ಐತಿ, ಸೊ ಕೆಳಗಡೆ ಫಂಕ್ಷನ್ ಮೇಲ್ಗಡೆ ಡೆರಿವೇಟಿವ್ ಐತಿ. ಈಗ ಆನ್ಸರ್ ಏನ್ ಬರುತ್ತೆ ಅಂದ್ರೆ ಡೈರೆಕ್ಟ್ ಆಗಿ ಶಾರ್ಟ್ಕಟ್ ಫಾರ್ಮುಲಾ ಯೂಸ್ ಮಾಡಿದ್ರೆ log of f of x, log of f of x ಅಂದ್ರೆ f of x ಜಾಗದಾಗ ಯಾರ್ದಾರ tan x, ಸೊ ಏನ್ ಬರುತ್ತೆ log of tan x plus c ಬರುತ್ತೆ. ತಿಳಿತಾ ಇದೆ? ಓಕೆ, ಸೊ ಸಿಂಪಲ್. ಸೊ ಈ ಕ್ವಶನ್ ತಿಳಿತ ಅನ್ಕೊಂಡಿನಿ, ವಿ ಕ್ಯಾನ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್, ಟ್ಯಾನ್ ಸ್ಕ್ವೇರ್ ಆಫ್ ಇಂಟಿಗ್ರೇಷನ್ ಆಫ್ ಟ್ಯಾನ್ ಸ್ಕ್ವೇರ್ ಆಫ್ 2x minus 3. ಸೊ ಇಂಟಿಗ್ರೇಷನ್ ಆಫ್ ಟ್ಯಾನ್ ಸ್ಕ್ವೇರ್ ಆಫ್ 2x minus 3. ಸೊ ಟ್ಯಾನ್ ಸ್ಕ್ವೇರ್ ಇಟ್ ಈಸ್ ನಾಟ್ ಇನ್ ಸ್ಟ್ಯಾಂಡರ್ಡ್ ಫಾರ್ಮ್, ಸ್ಟ್ಯಾಂಡರ್ಡ್ ಫಾರ್ಮ್ ಒಳಗಡೆ ಇಲ್ಲ. ಆಮೇಲೆ ಡೈರೆಕ್ಟ್ ಫಾರ್ಮುಲಾ ಯಾವುದೂ ಇಲ್ಲ, ಟ್ಯಾನ್ ಸ್ಕ್ವೇರ್ ಎಕ್ಸ್ ಗೆ ಡೈರೆಕ್ಟ್ ಫಾರ್ಮುಲಾ ಯಾವುದೂ ಇಲ್ಲ. ಸೊ ಹಿಂಗಾಗಿ ಇದನ್ನ ನಾವೇನ್ ಮಾಡ್ತೀವಿ, ಸ್ಟ್ಯಾಂಡರ್ಡ್ ಫಾರ್ಮ್ ಒಳಗಡೆ ಇರಲಾರ್ದನ್ನ ಸ್ಟ್ಯಾಂಡರ್ಡ್ ಫಾರ್ಮಿಗೆ ಕನ್ವರ್ಟ್ ಮಾಡ್ತೀವಿ. ಸೊ ಹೆಂಗಂದ್ರೆ ಟ್ಯಾನ್ ಸ್ಕ್ವೇರ್ 2x minus 3 ಐತಿ. ಸೊ ಟ್ಯಾನ್ ಸ್ಕ್ವೇರ್ ಟೀಟಾ ಅಂದ್ರೆ ಹೆಂಗ್ ಬರ್ಕೋಬಹುದು, ಸೆಕ್ಸ್ ಸ್ಕ್ವೇರ್ ಟೀಟಾ ಮೈನಸ್ 1. ಸೊ ಟ್ಯಾನ್ ಸ್ಕ್ವೇರ್ ಟೀಟಾ ಅಂದ್ರೆ ಹೆಂಗ್ ಬರ್ಕೋಬಹುದು, ಸೆಕ್ಸ್ ಸ್ಕ್ವೇರ್ ಟೀಟಾ ಮೈನಸ್ 1 ಅಂತ ಬರೀಬಹುದು. ಸೊ ಸೆಕ್ಸ್ ಸ್ಕ್ವೇರ್ ಟೀಟಾ ಮೈನಸ್ 1 ಅಂತ ಬರ್ಕೊಂಡೆ. ಟ್ಯಾನ್ ಸ್ಕ್ವೇರ್ ಟೀಟಾ ಇದ್ರೆ ಹೆಂಗ್ ಬರೀಬಹುದು, ಸೆಕ್ಸ್ ಸ್ಕ್ವೇರ್ ಟೀಟಾ ಮೈನಸ್ 1. ಸೊ ಟೀಟಾ ಜಾಗದಾಗ ಯಾರಾದ್ರೆ 2x minus 3. ಸೊ tan square theta is equal to sec square theta minus 1 ಅಂತ ಬರೆದೆ ವಿತ್ ರೆಸ್ಪೆಕ್ಟ್ ಟು ಏನ್ರಿ x ಅಂತ. ನೆಕ್ಸ್ಟ್ ಏನ್ ಮಾಡ್ರಿ, ಸೆಪರೇಟ್ ಇಂಟಿಗ್ರೇಷನ್ ತೋರಿ. ಸೆಪರೇಟ್ ಇಂಟಿಗ್ರೇಷನ್, ಇಂಟಿಗ್ರೇಷನ್ ಆಫ್ sec square 2x minus 3 with respect to x. ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ minus 1 with respect to x. ಸೊ ಇಂಟಿಗ್ರೇಷನ್ ಆಫ್ minus 1 with respect to x, ಮೈನಸ್ ಹೊರಗಡೆ ತೆಗಿರಿ ಕಾನ್ಸ್ಟೆಂಟ್. ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ sec square 2x minus 3. ಓಕೆ, ಸೊ ಇಂಟಿಗ್ರೇಷನ್ ಆಫ್ sec square 2x minus 3 ಸಿಂಪಲ್ ಐತಿ. ಏನ್ ಮಾಡ್ರಿ, 2x minus 3 equal to t ಹಾಕೋರಿ, 2x minus 3 equal to t ಹಾಕೋರಿ, 2x minus 3 equal to t ಹಾಕೊಂಡು ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಆನ್ಸರ್ ಸಿಗುತ್ತೆ. ಸೊ ಹೆಂಗ್ ಮಾಡ್ತೀರಿ ನೋಡ್ರಿ, ಫಾರ್ ಎಕ್ಸಾಂಪಲ್ 2x minus 3 equal to t ಹಾಕ್ತೀರಿ, ಡಿಫರೆನ್ಸಿಯೇಷನ್ ಮಾಡಿದ್ರೆ ಏನು ಬರುತ್ತೆ, 2 into dx equal to dt. ಸೊ dx equal to dt divided by 2, dx equal to dt divided by ಬಂತು 2 ಬಂತು, ಕರೆಕ್ಟಾ? ಸೊ dx equal to dt divided by 2 ಬರುತ್ತೆ. 2x minus 3 equal to t, 2 times dx equal to dt, therefore dx equal to dt divided by 2. ಹೌದಾ?
ಹಿಂಗಾಗಿ ಸೊ ಏನಾಗ್ತಾಯಿತ್ತು ಸೆಕ್ಸ್ ಸ್ಕ್ವೇರ್ ಟಿ ಆಯ್ತು ಡಿ ಎಕ್ಸ್ ಜಾಗದಾಗ ಏನಾಗ್ತೀರಿ ಡಿ ಟಿ ಡಿವೈಡ್ ಬೈ 2 ಸೊ ಡಿ ಟಿ ಇಲ್ಲಿ ಬರೀರಿ 1/2 ಕಾನ್ಸ್ಟೆಂಟ್ ಹೊರಗಡೆ ಬರ್ಕೋರಿ 1/2 ಕಾನ್ಸ್ಟೆಂಟ್ ಹೊರಗಡೆ ಬರ್ರಿ ಸೊ 1/2 ಟೈಮ್ಸ್ ಇಂಟಿಗ್ರೇಷನ್ ಆಫ್ ಸೆಕ್ಸ್ ಸ್ಕ್ವೇರ್ ಟಿ ಅಂದ್ರೆ ಇಂಟಿಗ್ರೇಷನ್ ಆಫ್ ಸೆಕ್ಸ್ ಸ್ಕ್ವೇರ್ ಟಿ ಅಂದ್ರೆ ಏನು ಬರುತ್ತೆ ಟ್ಯಾನ್ ಟಿ ಬಂತು ಟ್ಯಾನ್ ಟಿ ಪ್ಲಸ್ ಸಿ ಬರುತ್ತೆ ಹೌದಾ ಸೊ ಪ್ಲಸ್ ಸಿ ಆಮೇಲೆ ಬರೋಣ ಎಲ್ಲ ಸೇರಿ ಸೊ ಟ್ಯಾನ್ ಟಿ ಬಂತು ಕರೆಕ್ಟ್ ಆಯ್ತು ಇನ್ನು ಮೈನಸ್ ಇಂಟಿಗ್ರೇಷನ್ ಆಫ್ 1 ಅಂದ್ರೆ ಇಂಟಿಗ್ರೇಷನ್ ಆಫ್ 1 ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಸೊ ಇಂಟಿಗ್ರೇಷನ್ ಆಫ್ 1 ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಏನು ಬರುತ್ತೆ ಎಕ್ಸ್ ಪ್ಲಸ್ ಸಿ ಬಂತು ಕರೆಕ್ಟ್ ಆಯ್ತು ಓಕೆ ನೆಕ್ಸ್ಟ್ ಟಿ ನ ರಿಪ್ಲೇಸ್ ಮಾಡಿರಿ ಹೊಳ್ಳೆ ಸೊ ಟಿ ಅಂದ್ರೆ ಏನು ತೊಗೊಂಡಿದ್ರಿ ಟಿ ಅಂದ್ರೆ ಏನು ತೊಗೊಂಡಿದ್ರಿ 2x - 3 ತೊಗೊಂಡಿದ್ರಿ ಸೊ ಏನು ಬರ್ಕೊಟ್ರಿ ಟ್ಯಾನ್ ಆಫ್ 2x - 3 ಮೈನಸ್ ಎಕ್ಸ್ ಪ್ಲಸ್ ಸಿ ಸೊ ಇಂಟಿಗ್ರೇಷನ್ ಆಫ್ ಸೆಕ್ಸ್ ಸ್ಕ್ವೇರ್ ಟಿ ಇಸ್ ಟ್ಯಾನ್ ಟಿ ಬಂತು ಸೊ ಟಿ ಜಾಗದಾಗ ಸಬ್ಸ್ಟಿಟ್ಯೂಷನ್ ಏನು ಮಾಡ್ಕೊಂಡಿದ್ರಿ ಆಗಲೇ ಸಬ್ಸ್ಟಿಟ್ಯೂಷನ್ ಮಾಡಿದ್ರಿ ಟಿ ಅಂದ್ರೆ ಏನು ಅನ್ಕೊಂಡಿದ್ರಿ 2x - 3 ಅನ್ಕೊಂಡಿದ್ರಿ ಸೊ ಹೊಳ್ಳೆ ಅದನ್ನು ರಿಪ್ಲೇಸ್ ಮಾಡ್ಕೊ ಅಂದ್ರೆ ಏನು ಬಂತು ಟ್ಯಾನ್ ಆಫ್ 2x - 3 ಪ್ಲಸ್ ಸಿ ಬಂತು ಕರೆಕ್ಟ್ ಆಯ್ತು ಓಕೆ ಸೊ ಈಸಿ ಅಂತ ಅನ್ಕೊಂಡಿನಿ ಸೊ ಇದೇ ಟೈಪ್ ಕ್ವಶನ್ ನಂಬರ್ 22 ಟ್ರೈ ಮಾಡ್ರಿ 23 ನಾ ಇಲ್ಲಿ ಮಾಡ್ತೀನಿ ಇಂಟಿಗ್ರೇಷನ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಓಕೆ ಇಂಟಿಗ್ರೇಷನ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಡಿವೈಡ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಸೊ ಸಿಂಪಲ್ sin inverse x equal to t ಹಾಕ್ರಿ ಡಿಫರೆನ್ಶಿಯೇಟಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿದ್ರೆ ಏನು ಬರುತ್ತೆ ನೋಡ್ರಿ ಡಿಫರೆನ್ಶಿಯೇಟಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿದ್ರೆ 1/√1 - x square dx equal to dt ಸೊ sin inverse x ಜಾಗದಾಗ ಏನು ಹಾಕ್ತೀರಿ t ಹಾಕಿದ್ರಿ ಸೊ 1/√1 - x square dx ಅಂದ್ರೆ ಯಾವುದು ರಿಪ್ಲೇಸ್ ಆಗುತ್ತೆ ಸೊ 1/√1 - x square ಇನ್ನೊಂದು ಯಾವುದು dx ಎರಡನ್ನೂ ರಿಪ್ಲೇಸ್ ಆದ್ರೆ ಏನಾಯ್ತು ಇಟ್ ಬಿಕಮ್ಸ್ ಸಿಂಪ್ಲಿ dt ಸೊ ಇಂಟಿಗ್ರೇಷನ್ ಆಫ್ t ವಿತ್ ರೆಸ್ಪೆಕ್ಟ್ ಟು t ಬಂತು ಇಂಟಿಗ್ರೇಷನ್ ಆಫ್ t ವಿತ್ ರೆಸ್ಪೆಕ್ಟ್ ಟು t ಅಂದ್ರೆ ಇಟ್ ಈಸ್ t² / 2 + c t square divided by 2 plus c so t square ಅಂದ್ರೆ t ಜಾಗದಾಗ ಏನು ಹಾಕಿದ್ರಿ ಸೊ t ಅಂದ್ರೆ ಏನು ತಗೊಂಡಿದ್ರಿ sin inverse x whole square divided by 2 plus c ತಿಳಿತಾ ಇದು ಓಕೆ ಸೊ ದಿಸ್ ಈಸ್ ಕ್ವಶನ್ ನಂಬರ್ 23 ಸೊ 23 ಮಾಡಿರ ಅನ್ಕೊಳ್ಳಿ ನೆಕ್ಸ್ಟ್ ಕ್ವಶನ್ ನಂಬರ್ 24 2 cos x minus 3 sin x divided by 6 cos x divided by 6 cos x plus 4 sin x with respect to x and it okay so ಈ ಕ್ವಶನ್ ಇಂಟಿಗ್ರೇಷನ್ ಮಾಡೋಕೆ ಹೆಂಗ್ರಿ ಯೂಸಿಂಗ್ ಸಬ್ಸ್ಟಿಟ್ಯೂಷನ್ ಸೊ ಏನು ಮಾಡೋಣ ಅಂದ್ರೆ 6 cos x 6 cos x plus 4 sin x this is equal to t ಅಂತ ತಗೋರಿ next differentiating both sides with respect to x ಮಾಡಿ differentiating both sides with respect to x ಮಾಡಿದ್ರೆ 6 cos x ನ ಡಿಫರೆನ್ಶಿಯೇಟ್ ಮಾಡಿದ್ರೆ minus 6 sin x ಬರುತ್ತೆ plus 4 sin x ನ ಡಿಫರೆನ್ಶಿಯೇಟ್ ಮಾಡಿದ್ರೆ plus 4 cos x ಬರುತ್ತೆ sin x differentiation cos x so ಏನು ಬಂತು dt divided by dx ಬಂತು ಕರೆಕ್ಟ್ ಆಯ್ತು ಸೊ 6 sin x plus 4 cos x ಎರಡದ್ರೂಗಿಂದ 2 ಕಾಮನ್ ತೆಗಿರಿ 6 sin x plus 4 cos x 2 ಕಾಮನ್ ತೆಗಿರಿ ಸೊ 2 ಕಾಮನ್ ತೆಗೆದ್ರೆ ಬರುತ್ತೆ 2 times 2 cos x minus 2 3 ಏನ್ರಿ 6 ಆಮೇಲೆ dx ನ ಲೆಫ್ಟ್ ಹ್ಯಾಂಡ್ ಸೈಡ್ ತಗೋರಿ dx ನ ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಂಡ್ರೆ ಏನಾಗುತ್ತೆ dx equal to dt ಆಮೇಲೆ ಇದೇನು 2 ಕಾಮನ್ ತೆಗೆದ್ರಿ 2 ನ ರೈಟ್ ಹ್ಯಾಂಡ್ ಸೈಡ್ ತೊಗೊಂಡ್ಬಿಡ್ರಿ ಸೊ 2 ಇನ್ ಕಾಮನ್ ತೆಗೆದ್ರಿ 2 ನ ರೈಟ್ ಹ್ಯಾಂಡ್ ಸೈಡ್ ತೊಗೊಂಡ್ರೆ ಏನಾಗುತ್ತೆ 2 ನ ರೈಟ್ ಹ್ಯಾಂಡ್ ಸೈಡ್ ತೊಗೊಂಡ್ರೆ ಇಟ್ ವಿಲ್ ಬಿಕಮ್ಸ್ dt divided by 2 ಅಂದ್ರೆ ಏನು ಬಂತು 2 cos x minus 3 sin x with dx with respect to x is equal to dt divided by 2 ಬಂತು ತಿಳಿತಾ ಇದು ಓಕೆ ಸೊ ಹಂಗಾರೆ ಏನು ಮಾಡ್ತೀರಿ ಇಲ್ಲೇ ಸಿಂಪಲ್ ಸೊ ಡಿನಾಮಿನೇಟರ್ ಜಾಗದಾಗ ಏನು ಹಾಕಿದ್ರಿ t ಹಾಕಿದ್ರಿ ಡಿನಾಮಿನೇಟರ್ ಜಾಗದಾಗ t ಹಾಕಿದ್ರಿ ಸೊ ಡಿನಾಮಿನೇಟರ್ ಜಾಗದಾಗ t ಹಾಕಿದ್ರೆ ಏನು ಉಳಿತು ನೋಡ್ರಿ 2 cos x minus 3 sin x dx ಉಳಿತು 2 cos x minus 3 sin x dx ಉಳಿತು ಸೊ 2 cos x minus 3 sin x dx equal to ಏನು ಬಂತು dt divided by 2 ಬಂತು ಅಂದ್ರೆ dt ಇಲ್ಲಿ ಬರ್ಕೋರಿ dt divided by 2 okay 1 upon t is into dt divided by 2 so divided by 2 constant ಹೊರಗಡೆ ತಗೋರಿ 1 by t ಏನು ಉಳಿತು ಇಂಟಿಗ್ರೇಷನ್ ಆಫ್ 1 upon t with respect to t so ಇಂಟಿಗ್ರೇಷನ್ ಆಫ್ 1 upon t with respect to t ಅಂದ್ರೆ ಏನು ಬರುತ್ತೆ ಇಂಟಿಗ್ರೇಷನ್ ಆಫ್ 1 upon t with respect to t ಅಂದ್ರೆ ಏನು ಬರುತ್ತೆ log of modulus of t plus c
ಓಕೆ. ಸೊ ಲಾಗ್ ಆಫ್ ಮಾಡ್ಯುಲಸ್ ಆಫ್ ಟಿ ಅಂದ್ರೆ ಟಿ ಜಾಗದಾಗ ಏನು ಬರ್ತದೆ, ಟಿ ಜಾಗದಾಗ ಟಿ ಅಂದ್ರೆ ಏನು ಹಾಕಿದ್ರಿ, ಟಿ ಅಂದ್ರೆ 4 cos x plus 6 sin x plus c. ಸಾರಿ ಉಲ್ಟಾ ಬಾದ ಅನ್ಸುತ್ತೆ ನಾನು. ಸಿಕ್ಸ್ cos x plus 4 sin x plus c. ಓಕೆ. ಸೊ ಸ್ಟಾರ್ಟಿಂಗ್ ಏನು ಮಾಡಿದ್ವಿ, ಸ್ಟಾರ್ಟಿಂಗು 6 cos x plus 4 sin x ಡಿನಾಮಿನೇಟರ್ ಈಕ್ವಲ್ ಟು ಟಿ ಅಂತ ತೊಗೊಂಡ್ವಿ, ಅದನ್ನು ಡಿಫ್ರೆನ್ಶಿಯೇಟ್ ಮಾಡ್ಕೊಂಡ್ವಿ, ಡಿಫ್ರೆನ್ಶಿಯೇಟ್ ಮಾಡಿ 2 ಕಾಮನ್ ತೆಗೆದ್ವಿ. ಸೊ 2 ಕಾಮನ್ ತೆಗೆದ್ಮೇಲೆ ಏನು ಮಾಡಿತ್ತು, 2 cos x minus 3 sin x dx ಈಕ್ವಲ್ ಟು dt ಡಿವೈಡ್ ಬೈ 2 ಬಂತು. ಓಕೆ. ಸೊ ಸಬ್ಸ್ಟಿಟ್ಯೂಷನ್ ಮಾಡ್ಬೇಕಾದ್ರೆ ಡಿನಾಮಿನೇಟರ್ನ ಟಿ ಅಂತ ತೊಗೊಂಡ್ವಿ, ಅವಾಗ ಯಾವುದನ್ನ ರಿಪ್ಲೇಸ್ ಮಾಡಿದ್ವಿ, ನ್ಯೂಮರೇಟರ್ನ ರಿಪ್ಲೇಸ್ ಮಾಡಿದ್ವಿ. ನ್ಯೂಮರೇಟರ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇದ್ದಿದ್ದು ಏನಾಯ್ತು, ವಿತ್ ರೆಸ್ಪೆಕ್ಟ್ ಟು ಟಿ ಆಯ್ತು. ಅವಾಗ ಏನಾಗ್ತದೆ, ಲಾಗ್ ಆಫ್ ಮಾಡ್ಯುಲಸ್ ಆಫ್ ಟಿ ಪ್ಲಸ್ ಸಿ ಬರುತ್ತೆ. ಇಂಟಿಗ್ರೇಷನ್ ಆಫ್ 1 ಅಪಾನ್ ಟಿ ಅಂದ್ರೆ ಲಾಗ್ ಆಫ್ ಮಾಡ್ಯುಲಸ್ ಆಫ್ ಟಿ ಪ್ಲಸ್ ಸಿ ಬಂತು. ಓಕೆ. ಒನ್ ಅಪಾನ್ cos square x into 1 minus tan x whole square. 1 upon cos square x into 1 minus tan x whole square. ಓಕೆ. ಇದನ್ನ ಇಂಟಿಗ್ರೇಷನ್ ಮಾಡಬೇಕು. ಸೊ ಏನು ಮಾಡ್ತೀರಿ, ಸಿಂಪಲ್ಲು 1 minus tan x ಈಕ್ವಲ್ ಟು ಟಿ ತಗೋರಿ. 1 minus tan x equal to t ತೋರಿ. ಸೊ 1 minus tan x equal to t ತೊಗೊಂಡ್ರೆ ಏನಾಗುತ್ತೆ ನೋಡ್ರಿ, ಡಿಫ್ರೆನ್ಸಿಯೇಷನ್ ಆಫ್ 1 0, ಡಿಫ್ರೆನ್ಸಿಯೇಷನ್ ಆಫ್ minus tan x, ಡಿಫ್ರೆನ್ಸಿಯೇಷನ್ ಆಫ್ minus tan x is minus x square x dx equal to dt ಬಂತು. minus x square x dx equal to dt ಬಂತು. ಕರೆಕ್ಟ್ ಇದು. ಓಕೆ. ಈಗ ಸಿಂಪಲ್ 1 minus tan x ಜಾಗದಾಗ ಏನು ಹಾಕಿರಿ, ಟಿ ಹಾಕಿರಿ. ಸೊ 1 minus tan x ಜಾಗದಾಗ ಟಿ ಹಾಕಿದ್ರೆ ರಿಮೈನಿಂಗ್ ಏನು ಉಳಿತೈತಿ, 1 upon cos square ಉಳಿತು, dx ಉಳಿತು. 1 upon cos square x ಉಳಿತು, dx ಉಳಿತು. ಸೊ 1 upon cos square ಅಂದ್ರೆ ಏನು, ಸೊ ವಾಟ್ ಈಸ್ 1 upon cos square, 1 upon cos square ಅಂದ್ರೆ ಏನು ರೀ, sec square x dx. ಸೊ sec square x dx ಹಂಗೆ ಉಳಿತು. ಸೊ 1 minus tan x ಜಾಗದಾಗ ಏನು ಹಾಕಿರಿ, ಟಿ ಹಾಕಿರಿ. ಸೊ 1 minus tan x ಜಾಗದಾಗ ಟಿ ಹಾಕಿದ್ರೆ ಏನಾಯ್ತದೆ, ಡಿವೈಡ್ ಬೈ ಟಿ ಬಂತು. ಸೊ ಈಗ ರಿಪ್ಲೇಸ್ ಮಾಡಿರಿ, sec square x dx ನ ರಿಪ್ಲೇಸ್ ಮಾಡಿರಿ. sec square x dx ನ ರಿಪ್ಲೇಸ್ ಮಾಡಿದ್ರೆ, ಸೊ sec square x dx ನ ರಿಪ್ಲೇಸ್ ಮಾಡಿದ್ರೆ ಮೈನಸ್ ಆ ಕಡೆ ತಗೋರಿ, ಮೈನಸ್ ಆ ಕಡೆ ತೊಗೊಂಡ್ರೆ ಮೈನಸ್ ಡಿ ಟಿ ಆಗುತ್ತೆ. ಅಂದ್ರೆ sec square x dx ಜಾಗದಾಗ ಏನು ಬರ್ಕೋಬಹುದು, sec square x dx ಜಾಗದಾಗ I can write it as minus dt. So sec square x dx ಜಾಗದಾಗ I can write it as minus dt. So minus dt ಬರೀಬೇಕಾಗ್ತದೆ. ಸೊ dt ಬರದೆ, ಓಕೆ, minus dt ಬರದೆ. ಸೊ 1 divided by t ಹಂಗೆ ಉಳಿತು, 1 divided by t ಹಂಗೆ ಉಳಿತು. ಸೊ ಮೈನಸ್ ಹೊರಗಡೆ ತೆಗೀರಿ ಕಾನ್ಸ್ಟೆಂಟ್. ಸೊ ಏನು ಉಳಿತು, ಇಂಟಿಗ್ರೇಷನ್ ಆಫ್ 1 upon t with respect to t. ಸೊ ಇಂಟಿಗ್ರೇಷನ್ ಆಫ್ 1 upon t with respect to t ಅಂದ್ರೆ ಏನು ಬರುತ್ತೆ, ಲಾಗ್ ಆಫ್ ಮಾಡ್ಯುಲಸ್ ಆಫ್ t ಪ್ಲಸ್ ಸಿ. ಸೊ t ಜಾಗದಾಗ ಏನು ಹಾಕ್ತೀರಿ, ಸೊ ಟಿ ಅಂದರೆ ಏನು ತೊಗೊಂಡಿದ್ರಿ ಸ್ಟಾರ್ಟಿಂಗ್, ಟಿ ಅಂದ್ರೆ 1 minus tan x ತೊಗೊಂಡಿದ್ರಿ, ಹೌದಿಲ್ಲ. 1 minus tan x whole square ಐತಲ್ರಿ, ಸಾರಿ 1 minus tan x whole square ಐತಿ. ಸೊ ನಾವು ಬರೀ 1 minus tan x ಅಷ್ಟು ಅನ್ಕೊಂಡಿದ್ದೆ. ಸೊ 1 minus tan x whole square ಅಂದ್ರೆ 1 minus tan x ಜಾಗದಾಗ ಟಿ ಹಾಕ್ತೀರಿ. ಸೊ 1 minus tan x ಜಾಗದಾಗ ಟಿ ಹಾಕಿದ್ರೆ ಏನಾಯ್ತು, ಟಿ ಸ್ಕ್ವೇರ್ ಆಯ್ತು, 1 upon t ಸ್ಕ್ವೇರ್ ಆಯ್ತು. ಸೊ 1 upon t ಸ್ಕ್ವೇರ್. ಸೊ 1 upon t ಸ್ಕ್ವೇರ್ ಅಂದ್ರೆ ಇಂಟಿಗ್ರೇಷನ್ ಮಾಡೋ ಸ್ಟೈಲ್ ಸ್ವಲ್ಪ ಏನಾಗುತ್ತೆ, ಚೇಂಜ್ ಆಗುತ್ತೆ. ಸೊ 1 upon t ಸ್ಕ್ವೇರ್ ಆಯ್ತು. ಸೊ ಇಂಟಿಗ್ರೇಷನ್ ಆಫ್ 1 upon t ಅಂದ್ರೆ ಏನು ಮಾಡ್ತೀರಿ, ಲಾಗ್ ಆಫ್ ಮಾಡ್ಯುಲಸ್ ಆಫ್ ಟಿ ಮಾಡ್ತೀರಿ. ಇಂಟಿಗ್ರೇಷನ್ ಆಫ್ 1 upon t ಅಂದ್ರೆ ಏನು ಮಾಡ್ತೀರಿ, ಲಾಗ್ ಆಫ್ ಮಾಡ್ಯುಲಸ್ ಆಫ್ ಟಿ. ಇಂಟಿಗ್ರೇಷನ್ ಆಫ್ 1 upon t ಸ್ಕ್ವೇರ್ ಅಂದ್ರೆ, integration of 1 upon t square under t square can be written as t raised to minus 2. T square can be written as t raised to minus 2 with respect to t. So t square can be written as t raised to minus 2. Okay. So integration of t raised to minus 2 and the integration of t raised to minus 2 is t raised to minus 2 plus 1. So x raised to n formula use matter. Integration of x raised to n is x raised to n plus 1 divided by n plus 1. So the use matter t raised to minus 2 integration matter t raised to minus 1 divided by minus 1 plus c.
ಸೊ ಮೈನಸ್ ಅಪಾನ್ ಮೈನಸ್ ಏನಾಯ್ತು, ಸೊ ಮೈನಸ್ ಡಿವೈಡ್ ಬೈ ಮೈನಸ್ ಏನಾಯ್ತು, ಪ್ಲಸ್ ಆಯ್ತು. ಸೊ ಏನು ಬಂತ್ರಿ, ಟಿ ರೇಸ್ ಟು ಮೈನಸ್ 1 ಪ್ಲಸ್ ಸಿ ಬಂತು. ಸೊ ಟಿ ಅಂದ್ರೆ ಏನು ತೊಗೊಂಡಿದ್ರಿ, ಟಿ ಅಂದರೆ ಯು ಹ್ಯಾವ್ ಟೇಕನ್ ಇಟ್ ಆಸ್ 1 ಮೈನಸ್ tan x. ಸೊ ಅದನ್ನು ನೀವು ರಿಪ್ಲೇಸ್ ಮಾಡ್ಕೋಬಹುದು. ಅಥವಾ ಯು ಕ್ಯಾನ್ ರೈಟ್ ಟಿ ರೇಸ್ ಟು ಮೈನಸ್ 1, ಯು ಕ್ಯಾನ್ ರೈಟ್ ಇಟ್ ಆಸ್ 1 ಬೈ ಟಿ ಪ್ಲಸ್ ಸಿ. ಸೊ ವಾಟ್ ಈಸ್ ಟಿ, ಟಿ ಅಂದರೆ ಏನು ತೊಗೊಂಡಿದ್ರಿ, ಸೊ ಟಿ ಅಂದರೆ ಯು ಹ್ಯಾವ್ ಟೇಕನ್ ಇಟ್ ಆಸ್ 1 ಮೈನಸ್ tan x. ದೇರ್ ಫೋರ್ ಯು ಕ್ಯಾನ್ ರಿಪ್ಲೇಸ್ ಟಿ ಬೈ 1 ಮೈನಸ್ tan x. ಸೊ ಏನು ಬಂತು ಹಂಗಾರೆ 1 divided by 1 minus tan x plus c. Okay, this will be your final answer. I hope you understood these problems. So, any doubt idra you can comment in the comment box. Okay, thank you.